PMC ಇಂದ ಬಲ್ಕ್ ಮಿಲ್ಕ್ ಕೊಡೋ ಅಂತ ಇದು ಹೇಳುತ್ತೆ ಅಂದ್ರೆ ಈಗ ರೈತರುಗಳು ಓವನ್ ಹಾಕರಿಯರು ಸ್ವಂತ ಅಲ್ಲಿ ಮಾಡಿರೋಂಥದ್ದು ಗಜ್ಜರು ಇದಾದಿದು ಇದನ್ನ ಇದು ಹಾಕಿ ಕೂಲ್ ಆಗಿದೆ ಒರಿಜಿನಲ್ ಡ್ರಿಂಕ್ಸ್ ಇದು ಒರಿಜಿನಲ್ ಡ್ರಿಂಕ್ಸ್ ಹಸು ಕಂಪ್ಲೀಟ್ ಆಯ್ತು ಅಂದ್ರೆ ಒಳ್ಳೆ ಮಸಾಲೆ ಹೋಗುತ್ತೆ ಹಾಗೆ 10 ml ಹಾಕಿ ಅಂದ್ರೆ 10 ml ಎಣ್ಣೆ ಆಗುತ್ತೆ ಆಮೇಲೆ ಒಂದು ಕಡ್ಡಿ ನೋಡಿ ಇದು ಕಡ್ಡಿ ಇದು ಆಂಟಿಬಯೋಟಿಕ್ ಕಡ್ಡಿ ಅಂತ ಸ್ಟಿಪ್ ಆಂಟಿಬಯೋಟಿಕ್ ಇದು ಇಂಜೆಕ್ಷನ್ಗೆ ಹಾಕಿರೋ ಸ್ವಲ್ಪ ಇಂಜೆಕ್ಷನ್ ಹಾಕಿದೆ ಚಿತ್ರಭಾವ ಆಗಿದೆ ಟ್ಯಾಬ್ಲೆಟ್ಸ್ ಹಾಕಿದೆ ಬೇರೆ ಆಗಿದೆ ಪೌಡರ್ ಹಾಕಿ ತೋರಿಸುತ್ತೆ ಹೆಂಗ್ ತೋರಿಸುತ್ತೆ ಒಳ್ಳೆ ಹಾಲಿಂದು ಇದು ಒಳ್ಳೆ ಹಾಲು ಹಾಕಿದ್ರೆ ಮಾತ್ರ ಇದು ಕೆಳಗಡೆದು ಚಿತ್ರಭಾವದು ನಾವು 10 mg ಟ್ಯಾಬ್ಲೆಟ್ಸ್ ಹಾಕ್ತೀವಿ ಹಸುಗೆ 100 mg ಟ್ಯಾಬ್ಲೆಟ್ಸ್ ಹಾಕಿರ್ತೀವಿ ಇಲ್ಲಿ ಈ ಇಂಜೆಕ್ಷನ್ ಹಾಕಿರೋ ಕ್ಲಾಸು ಅದನ್ನ ಕಂಟ್ರೋಲ್ ಮಾಡಲ್ಲ ನಮ್ಮ ಬಾಡಿ ಹಸು ಕರೆಕ್ಟಾಗಿ ಏನು ಟೆಂಪರೇಚರ್ ಇರಬೇಕೋ ಆ ಟೆಂಪರೇಚರ್ ನಿಲ್ಲಿಸುತ್ತೆ ಇದು ನಿಲ್ಲಿಸುತ್ತೆ ಆ ಟೆಂಪರೇಚರ್ ನಿಲ್ಲಿಸುತ್ತೆ ಹೀಟ್ ಮಾಡಿ ಇದು ಕೊಟ್ಟಾಗ ಇದು ತಗೊಂಡು ಮಿಲ್ಕ್ನ ಟೆಸ್ಟ್ ಮಾಡಿ ಸರ್ ಇದು ಡೈರೆಕ್ಟ್ ಅಕ್ಷಯಕಲ್ಪ ಪ್ಯಾಕೆಟ್ ಏನು ಜನರು ಪ್ಯಾಕೆಟ್ ತಗೋತಾರಲ್ಲ ಅದು ಅಲ್ಲಿಗೆ ಹೋಗುತ್ತಾ ಇದು PMC ಅಂತ ಬಲ್ಕ್ ಮಿಲ್ಕ್ ಕೊಡೋ ಅಂತ ಇದು ಹೇಳುತ್ತೆ ಅಂದ್ರೆ ಈಗ ರೈತರುಗಳು ಓವನ್ ಹಾಕರಿಯರು ಸ್ವಂತ ಅಲ್ಲಿ ಮಾಡಿರೋಂಥದ್ದು ಅಕ್ಷಯಕಲ್ಪ ಸ್ವಂತ ಹಾಲು ಒಂದು 20 ಲೀಟರ್ ಕರಿಯೋದ್ರಲ್ಲಿ ಪಾಯಿಂಟ್ ಕೊಟ್ಟು ಅವ್ರಿಗೆ 1 ಪಾಯಿಂಟ್ ಅವ್ರದೇ ಹಾಲು ಅವ್ರ ಗಾಡಿ ಹೋಗುತ್ತೆ ಡೈರೆಕ್ಟ್ ಕಂಪ್ಲೀಟ್ ಫಾರ್ಮರ್ ಮತ್ತೆ ಯಾವ ಮೀಡಿಯೇಟ್ ಇಲ್ಲ ಇರುತ್ತೆ ಅವ್ರು ಹಾಲು ಕೊಡ್ತಾರೆ ಕಂಪ್ನಿ ಪೇಮೆಂಟ್ ಆಗ್ತದೆ ಈಗ ನಮ್ದು ಕೂಲ್ ಮಾಡೋದು ಅದನ್ನ ಸಿಲ್ ಮಾಡೋದು ಕೂಲ್ ಮಾಡೋದು ಹಿಂಗೆ ಅಂತಂದ್ರೆ ಈಗ ಗಾಡಿ ಕಂಪ್ನಿನ ಗಾಡಿ ಕಳಿಸ್ತಾರೆ ಗಾಡಿ ಮನೆ ಹೋಗುತ್ತೆ ತಗೊಂಡ್ ಬರುತ್ತೆ ಅದಕ್ಕೆ ಚಾರ್ಜಸ್ ಇರಲ್ಲ ಫ್ರೀ ಅದಕ್ಕೆ ದುಡ್ಡು ಇರಲ್ಲ ತಂದು ಬರುತ್ತೆ ಇಲ್ಲಿ ಬಂದು ಹಾಕಿ ತಂದು ಕೊಡುತ್ತೆ ಈಗ ನಾವು ಟೆಸ್ಟ್ ಮಾಡ್ಬಿಟ್ಟು ಅದನ್ನ ಇಲ್ಲಿ ಲ್ಯಾಬ್ ಇದು ಲ್ಯಾಬ್ ಇದು ನಮ್ ಲ್ಯಾಬ್ ಇರುತ್ತೆ ಈ ತರ ಅಂದ್ರೆ ಇಲ್ಲಿ ಪ್ರತಿಯೊಬ್ಬ ಪರ್ಸನ್ ಚೆಕ್ ಮಾಡ್ತೀವಿ ಇದು ಒಂದು ಎಥಾನಾಲ್ ಅಂತ ಹೇಳುತ್ತೆ ಇದು ಎಥಾನಾಲ್ ಇದು ಸ್ಪಿರಿಟ್ ಒರಿಜಿನಲ್ ಡ್ರಿಂಕ್ಸ್ ಇದು ಒರಿಜಿನಲ್ ಡ್ರಿಂಕ್ಸ್ ಇದು ಒರಿಜಿನಲ್ ಡ್ರಿಂಕ್ಸ್ ಇದು ಸ್ಪಿರಿಟ್ ಇದನ್ನ 1 ml ನ 10 ml ಹಾಕೊಂಡ್ರೆ 10 ml ಎಣ್ಣೆ ಆಗುತ್ತೆ 1 ml 10 ml ನೀರಿಗೆ ಹಾಕೊಂಡ್ರೆ 10 ml ಎಣ್ಣೆ ಸಿಗುತ್ತೆ ಎಣ್ಣೆನೇ ಮಾಮೂಲಿ ಕುಡಿತೀವಲ್ಲ ಅದು ಸ್ಪಿರಿಟ್ ಇದು ಮೊದಲು ಸಲ ಅಂತ ಕೊಡೋಲ್ಲ ಅದೇ ಪ್ಯಾಕೆಟ್ ಎಣ್ಣೆ ಸ್ಪಿರಿಟ್ ಅದನ್ನ ದೋಸೆ ಕಡಿಮೆ ಮಾಡಿದ್ರೆ ದೋಸೆ ಜಾಸ್ತಿ ಐತೆ ಒಂದ್ ಚೂರು ಬೆಂಕಿ ಹಚ್ಚಿದ್ರೆ ಪೆಟ್ರೋಲ್ ಗಿಂತ ಜಾಸ್ತಿ ಉರಿಯುತ್ತೆ ಸರ್ ಆಕ್ಚುಲಿ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಇಲ್ಲಿ ಅಂತ ಇದು ಅಂದ್ರೆ ಸ್ಪಿರಿಟ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತೀವಿ ಇದು ಅದನ್ನ ಹೇಳ್ತೀನಿ ಇದನ್ನ ಏನಕ್ಕೆ ಅಂದ್ರೆ ಇದು ಹಾಲನ್ನ ಚೆಕ್ ಮಾಡಕ್ಕೆ ಈಗ ಹೆಂಗಿರುತ್ತೆ ಅಂದ್ರೆ ಒಂದು ಹಾಲು ಬರುತ್ತೆ ಅದು ಹಸು ಮೇವು ತಿಂದಿರುತ್ತೆ ಮೇವು ಅಂದ್ರೆ ತಿಂದು ಡೈಜೆಷನ್ ಆಗಿರಲ್ಲ ಈಗ ನಾವು ಊಟ ಮಾಡ್ತೀವಿ ಊಟ ಜಾಸ್ತಿ ಆಗುತ್ತೆ ಹುಡುಗ ವಾಂತಿ ಮಾಡ್ತೀವಿ ಆರೋಗ್ಯ ಬರಲ್ಲ ಹಂಗೆ ಹಸುದು ಸಮಸ್ಯೆ ಆಗುತ್ತೆ ಅಂತದನ್ನ ಕಂಡುಹಿಡಿಯಕ್ಕಾಗಿ ಇದು ಹಾಲು ಜೊತೆಗೆ ಈಗ ಇದರಲ್ಲಿ ಒಂದು 10 ml ಹಾಲು ತಗೊಂತೀವಿ ಇದಕ್ಕೆ ಹಾಕೊಂತೀವಿ ಈ ಬೌಲಿಗೆ ಇದಕ್ಕೆ 10 ml ಅಲ್ಲಿ 10 ml ತಗೊಂತೀವಿ ಸಮ ತಗೋಬೇಕು ಹಾಕೊಂಡಾಗ 10 ml ಹಾಲು 10 ml ತಗೊಂಡು ಎರಡನ್ನೂ ಹಾಕೊಂಡು ಮಿಕ್ಸ್ ಮಾಡಿ ನೋಡಿದಾಗ ಹಸು ಏನು ಕಂಪ್ಲೇಂಟ್ ಇಲ್ಲ ಅಂದ್ರೆ ಹಾಲು ಹೆಂಗಿರುತ್ತೆ ಹಂಗೆ ಇರುತ್ತೆ ಹಸು ಕಂಪ್ಲೇಂಟ್ ಆಯ್ತು ಅಂದ್ರೆ ಒಳ್ಳೆ ಮಸಾಲೆ ಹೋಗುತ್ತೆ ಆಗ್ಲೇ ಒಳ್ಳೆ ಮಸಾಲೆ ಹೋಗುತ್ತೆ ಅಂತ ಹಾಲು ನಮ್ಮ ಅಕ್ಷಯ ಕಲ್ಪದಲ್ಲಿ ಕುಡಿಯಕ್ಕೆ ಯೋಗ್ಯವಾಗಿಲ್ಲ ಅಂತ ಯಾಕೆ ಅಂದ್ರೆ ಈಗ ಹಂಗೇನಾದ್ರು ಆಯ್ತು ಅಂದ್ರೆ ಹಾಲು ಆಗ್ಲೇ ವಾಪಸ್ ರಿಜೆಕ್ಟ್ ಅದು ನಮ್ಮ ಅವಳಿಗೆ ಹಾಕೊಳ್ಳೋದು ನಾವು ಮತ್ತೆ ಅಲ್ಲ ಈಗ ನಿಮ್ಮ ನಂಬ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಬೇರೆ ಕಡೆ ಕಳಿಸ್ಕೊಡ್ತೀವಿ ನೀವೇ ಬೇರೆ ಕಡೆ ಕಳಿಸ್ಕೊಡ್ತೀವಿ ಎಷ್ಟಾಗಿ ಅಷ್ಟಾಗ ಪೇಮೆಂಟ್ ಹಾಕತ್ತೆ ಇಲ್ಲಿ ದುಃಖ ಮಾಡಿ ಅದಕ್ಕೆ ಪೇಮೆಂಟ್ ಹಾಕತ್ತೆ ಅವಾಗ ಬೇರೆ ಕಡೆಗೆ ಹೋಗುತ್ತೆ ಬೇರೆ ಡೈರಿಗಳಿಗೆ ಹೋಗುತ್ತೆ ನಮ್ಮ ಅಕ್ಷಯಕಲ್ಪ ಗ್ರಾಹಕರಿಗೆ ಒಳ್ಳೆ ಹಾಲನ್ನೇ ಕುಡಿಸ್ಬೇಕು ಹಾಲನ್ನ ಕುಡಿಸ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನಡೀತೈತೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡೈತೆ ಹಂಗಾಗಿ ಲ್ಯಾಬ್ ಅಲ್ಲಿ ಅಷ್ಟು ಚೆಕ್ ಮಾಡಿ ತಗೊಂತೀವಿ ಆಮೇಲೆ ಒಂದು ಕಡ್ಡಿ ಇರುತ್ತೆ ನೋಡಿ ಇದು ಕಡ್ಡಿ ಇದು ಆಂಟಿಬಯೋಟಿಕ್ ಕಡ್ಡಿ ಅಂತ ಸ್ಟಿಪ್ ಆಂಟಿಬಯೋಟಿಕ್ ಇದು ಇಂಜೆಕ್ಷನ್ಗೆ ಹಾಕಿದ್ರೆ ಸ್ವಲ್ಪ ಇಂಜೆಕ್ಷನ್ ಹಾಕಿದ್ರೆ ಚಿತ್ರಭಾವ ಆಗಿದೆ ಟ್ಯಾಬ್ಲೆಟ್ಸ್ ಹಾಕಿದ್ರೆ ಬೇರೆ ಆಗಿದೆ ಪೌಡರ್ ಹಾಕಿ ತೋರಿಸುತ್ತೆ ಹೆಂಗ್ ತೋರಿಸುತ್ತೆ ಅಂದ್ರೆ ನೋಡಿ ಇದೊಂದು ಕಡ್ಡಿ ಇದೆ ಇಲ್ಲಿ ಇರ್ತೀನಿ ನೋಡಿ ಇಲ್ಲಿ ಈಗ ನಿನಗೆ ಒಂದು ತೋರಿಸ್ತೀನಿ ಇವೆಲ್ಲ ಸ್ಟಿಕ್ ಬರ್ತವೆ ಒಂದು ಸ್ಟಿಕ್ಕು 300 ರೂಪಾಯಿ ಆಗುತ್ತೆ ಇದು ನೋಡಿ ಇದು ಇಂಜೆಕ್ಷನ್ ಹಾಕ್ತಿರೋ ಹಾಲು ಒಳ್ಳೆ ಹಾಲಿಂದು
ಇದು ಇದು ಒಳ್ಳೆ ಹಾಲು ಹಾಕಿದ್ರೆ ಮಾತ್ರ ಇದು ಕೆಳಗಡೆದು ಚೆಟ್ಲಬಹುದು, ಇದು ಬೇರಿದು, ಇದು ಜ್ವರ, ಇದು ಡೈಜೆಷನ್, 4 ಪಾಯಿಂಟ್ ಬರ್ತವೆ. ಈ ಕೆಳಗಡೆ ಹಾಕಿದ್ದು ಬತ್ತು ಅಂದ್ರೆ ಚೆಟ್ಲಬಾವು ತೋರ್ಸತ್ತೆ. ಏನ್ ಬರುತ್ತೆ ಅಲ್ಲಿ? ಲೈಟ್ ಬಂದಿದೆ, ಗೇಟ್ ಗೇಟ್ ಬಂದಿದೆ ಇಲ್ಲಿ. ಇಲ್ಲಿ ಇದೆಯಲ್ವಾ, ತೋರಿಸ್ತೀನಿ ನೋಡಿ. ಇದು ಇದೆಯಲ್ಲ, ಇದು ಚೆಟ್ಲಬಾವುದು, ಇದು ಬೇದಿದು, ಇದು ಜ್ವರ, ಇದು ಡೈಜೆಷನ್. 4 ಬಂದ್ರೆ ಓಕೆ, ಪರ್ಫೆಕ್ಟ್ ಆಯ್ತು ಹಾಲು ಅಂತ. ಹಾಲು ಪರ್ಫೆಕ್ಟ್ ಇಲ್ಲಿದೆ ನೋಡಿ, ಇದು ಚೆಟ್ಲಬಾವು ಓಕೆ ಐತೆ, ಇದು ಬೇದಿದು ಬಂದಿಲ್ಲ ನೋಡಿ. ಇದು ಅಂದ್ರೆ ಬೇರೆ ಐತೆ, ಅದು ಟ್ಯಾಬ್ಲೆಟ್ಸ್ ಹಾಕಿದ್ದಾರೆ, ಅದಕ್ಕೆ ಆಂಟಿಬಯೋಟಿಕ್ ಹಾಕಿದ್ದಾರೆ. ಆಂಟಿಬಯೋಟಿಕ್ ಬಂದಿಲ್ಲ ನೋಡಿ, ಇದು ಬಂದಿದೆಯಲ್ಲಿ ಬಂದಿಲ್ಲ. ಇದು ಬೇರೆ ಆಂಟಿಬಯೋಟಿಕ್, ಇದು ಕುಡಿಯೋಕೆ ಯೋಗ್ಯ ಇಲ್ಲ ಅಂತ. ಇದನ್ನ ಯಾಕೆ ಅಂದ್ರೆ ಅಕ್ಷಯ ಕಾಲದಲ್ಲಿ ಒಬ್ಬ ಮನುಷ್ಯನಿಗೆ ಜ್ವರ ಬಂದಿದೆ ಅಂದ್ರೆ ಇಂಜೆಕ್ಷನ್ ಹಾಕ್ತವೆ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಜ್ವರ ವಾಸಿ ಆಗಲ್ಲ. ಅವ್ರೇನ್ ಮಾಡಿ ಡೋಸೇಜ್, ಡಾಕ್ಟರ್ ಕಡಿಮೆ ಡೋಸೇಜ್ ಇಂಜೆಕ್ಷನ್ ಹಾಕ್ತಾರೆ. ಇದು ಓವರ್ ಡೋಸೇಜ್. ಹಸುಗಳಿಗೆ ನಮಗೆ 1 ml ಹಾಕಿದ್ರೆ ಹಸುಗಳಿಗೆ 5 ml ಹಾಕ್ತಾರೆ ಇಂಜೆಕ್ಷನ್. ನಾವು 1 ಟ್ಯಾಬ್ಲೆಟ್ಸ್ ತಗೊಂಡ್ರೆ 10 mg ಟ್ಯಾಬ್ಲೆಟ್ಸ್ ತಗೊಂತೀವಿ, ಹಸುವಿಗೆ 100 mg ಟ್ಯಾಬ್ಲೆಟ್ಸ್ ಹಾಕಿರ್ತೀವಿ. ಓಕೆ, ನಮಗೆ ಕೊಡೋದು ಇಂಜೆಕ್ಷನ್ ಇಲ್ಲಿ ಈ ಇಂಜೆಕ್ಷನ್ ಹಾಕಿ ತಿಂದೋದ್ರಲ್ಲ ಹಸು, ಅದನ್ನ ಕಂಟ್ರೋಲ್ ಮಾಡಲ್ಲ ನಮ್ಮ ಬಾಡಿ. ಆಗ ಜ್ವರ ಬಿಡೋದು, ನಾಳೆ ಮತ್ತೆ ಡಾಕ್ಟರ್ ತಗೋ ಹೋಗ್ತೀವಿ. ಅವ್ರು 10 mg ಕೊಡ್ತಾರೆ, ನಾಳೆಗೆ 20 mg ಕೊಡ್ತಾರೆ. 20 mg ಕಂಟ್ರೋಲ್ ಮಾಡಲ್ಲ, ಈ ಡೋಸೇಜ್ ಜಾಸ್ತಿ ಇರುತ್ತೆ. ಆಗ 50 mg ಹಾಕ್ತಾರೆ ನಮಗೆ, ಅದು ಕಂಟ್ರೋಲ್ ಮಾಡಲ್ಲ. ಆವಾಗ ನಿಮ್ಗೆ ಗೊತ್ತಿರಲ್ವಾ, ಡೋಲಾ 650, 950 ಆಗ ಕೊಟ್ಟಾಗ ಏನಾಗುತ್ತೆ, ಇದು ಇಂಜೆಕ್ಷನ್ ಹಾಕಿದಲ್ಲ ಹಸದು, ಇದು ಮೇಲ್ಪಟ್ಟು ಡೋಸೇಜ್ ಕೊಡ್ತಾರೆ ನಮಗೆ. ಇದಕ್ಕೆ ನಾವು ಹಾಲು ಕೊಡ್ತಾರೆ, ನಮಗೆ ಜ್ವರ ಬರಬೇಕು ಅಂದ್ರೆ ಹಸುಗೆ ಕೊಟ್ಟಲ್ಲ, ಅದಕ್ಕಿಂತ 5 ಡೋಸೇಜ್ ನಮಗೆ ಕೊಡಬೇಕು. ಅಲ್ಲಿಗೆ ನಮ್ದು ಕತೆ ಮುಗೀತು. ನೆಕ್ಸ್ಟ್ ನಾವು ಜ್ವರ ಬಂದಾಗ ಅದಕ್ಕಿಂತ ಡೋಸೇಜ್ ತಗೊಂಡ್ರೆ ನಮಗೆ ಜ್ವರ ಹುಷಾರಾಗೋದು, ಅಲ್ಲಿ ನಾವು ಫಿಕ್ಸ್ ಆಗ್ಬಿಡ್ತೀವಿ. ಅದಕ್ಕೆ ಅದೇ ಆಂಟಿಬಯೋಟಿಕ್ಸ್ ಅಂತ ಹೇಳೋದಲ್ವಾ. ಅದನ್ನ ಅಕ್ಷಯ ಕಲ್ಪ ಏನ್ ಮಾಡಿದೆ ಅಂದ್ರೆ ಇದನ್ನೇ ಜನಗಳಿಗೆ ತೋರಿಸ್ಕೊಡ್ತೇವೆ. ಅದು ಇಂಥ ಹಾಲುಗಳನ್ನ ಕುಡಿಬೇಡಿ, ಇದು ನಿಮಗೆ ಇವತ್ತ ಅನ್ಸುತ್ತೆ, ನಾಳೆ ದಿವಸ ನಿಮಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟರು ನಿಮಗೆ ವಾಸಿ ಆಗಲ್ಲ. ಇದೇ ಕಾನ್ಸೆಪ್ಟ್ ನ ಈಗ ಇದು 100 mg ಹಸುಗೆ ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ಸ್ ಹಾಕಿದೆ ಅಂದ್ರೆ ನಮಗೆ 100 ಇಂದ ಮೇಲ್ ಕೊಡ್ಬೇಕು ಇಂಜೆಕ್ಷನ್. ನನಗೆ ಅಂದ್ರೆ ನಾವು ಹಾಲು ಕುಡಿತೀವಿ ಅಂದ್ರೆ ಆ ಹಾಲು ಕುಡಿದ್ರೆ ಈ ಹಾಲು ಕುಡಿದ್ರೆ ನಮಗೆ ಜ್ವರ ಹುಷಾರಾಗಲ್ಲ. ಕಾನ್ಸೆಪ್ಟ್ ನಮ್ಮ ಅಕ್ಷಯ ಕಲ್ಪಲ್ಲಿ ಏನಿಲ್ಲ ಲೆಕ್ಕಪಡೆ. ಈಗ ಇದು ಕಡಿಮೆ ಡೋಸೇಜ್ ಇದ್ರೆ ಇದು ಹಸುಗೆ ಹಾಕಿದೀವಿ, ಹಸುನ ಹಾಲು ಬಂದಿದೆ, ಇದು ವಾಚ ಆಗಿಲ್ಲ, ಆಂಟಿಬಯೋಟಿಕ್ ಐತೆ ಹಾಲು, ಆ ಹಾಲು ನಾವು ಕುಡಿದೀವಿ, ನಮಗೆ ಜ್ವರ ಬಂತು, ನಾಳೆ ನಿಮಗೆ ಜ್ವರ ಬಂತು, ಡಾಕ್ಟರ್ ಹೋಗ್ತೀವಿ, ಡಾಕ್ಟರ್ ಕಡಿಮೆ ಇಂಜೆಕ್ಷನ್ ಕೊಡ್ತೇವೆ, ವಾಸಿ ಆಗಲ್ಲ. ನಾಳೆ ಮತ್ತೆ ಹೋಗ್ತೀವಿ, ಇವತ್ತು 500 ರೂಪಾಯಿ ಖರ್ಚು ಮಾಡಿರ್ತೀವಿ, ಮತ್ತೆ ನಾಳೆ ಹೋಯ್ತು ಬಿಟ್ಟಲ್ಲ ಅಂತ ನಾಳೆ ಒಂದು ಬಾಟ್ಲ್ ಹಾಕಿ ಕೊಟ್ಟು ಸ್ವಲ್ಪ 5 ವರ್ಷ ಕೊಡ್ತೇವೆ, ನಾಳೆ ವರ್ಷ ಆಗಲ್ಲ. ನಾಡು ಹೋಗ್ತೀವಿ, ನಾಳೆ 1000 ರೂಪಾಯಿ ಆಯ್ತು, ನಾಡು ಚೆಕಪ್ ಮಾಡ್ತೇವೆ, ಸರ್ ನಿಮಗೆ ಮಲೇರಿಯಾ ಇದೆ, ಥೈರಾಯ್ಡ್ ಇದಾಗಿದೆ, ಅದು ಬೇಡ ಇದೆ, ಬೀರೋಗಿದೆ, ಅಡ್ಮಿಟ್ ಆಗ್ಬೇಕು ಅಂತಾರೆ. ಕಾರಣ ಇದೇನೆ ನೋಡಿ ವೀಕ್ಷಕರೇ. ಈಗ ನಾವು ಅಂತೀವಿ ಒಂದು ಹಾಲದಿಂದ ನಮ್ಮ ಬಾಡಿಗೆ ಏನ್ ಎಫೆಕ್ಟ್ ಆಗುತ್ತೆ ಅಂತ, ಅಂದ್ರೆ ಯಾವ್ದಾರ ಒಂದು ಫಾರ್ಮಿಂಗು ಒಂದು ಜನಜೀವನದಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಇದನ್ನ ಯಾರು ನಮ್ಗೆ ಹೇಳಲ್ಲ. ಈಗ ಫಾರ್ ಎಕ್ಸಾಂಪಲ್ KMF ಆಗಿರ್ಬೋದು, KMF ಅಲ್ಲಿ ಎಷ್ಟು ಜನ ರೈತರು ಇಂಜೆಕ್ಷನ್ ಕೊಟ್ಟು ಹಸುಗಳಿಗೆಲ್ಲ ತಂದು ಹಾಕ್ತಾರೆ, ಅಲ್ಲಿ ಯಾರೋ ಕೇರ್ ಮಾಡಲ್ಲ. ಬಟ್ ಇಲ್ಲಿ ಯಾವ ಥರ ಅಂದರೆ ನಾವು ರಿಯಾಲಿಟಿ ತೋರಿಸ್ತಾ ಇರೋದು, ಯಾವ ಥರ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತಾರೆ, ಪ್ಯೂರ್ ಹಾಲು ಯಾವುದು ಪ್ಯೂರ್ ಹಾಲು ಅಲ್ಲ ಅಂತ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಈಗ ಅದನ್ನೇ ನಾವು ಅಕ್ಷಯ ಕಲ್ಪ ನಿಮಗೆ ಯಾಕೆ ರೈತರುಗಳು ಹೇಳ್ತಾ ಇರೋದು ಅಂತಂದ್ರೆ, ಈಗ ನಮಗೆ ನಾವು ಹಾಲು ಕಾಯ್ತಾ ಇದ್ದೀವಿ, ನಾವು ಫಾರ್ಮರೇ, BMC ಓನರ್ ಫಾರ್ಮರ್ 2 ಇದ್ದೀವಿ, ನಮ್ಮದೇ ಹಾಲಿದೆ. ಇಂಥ ಹಾಲನ್ನ ನಮ್ಮನ್ನು ಯಾಕೆ ಕುಡಿಬೇಡಿ ಅಂತಂದ್ರೆ, ಕಾಯಿಲೆ ಬಂದ್ರೆ ಕಂಟ್ರೋಲ್ ಮಾಡೋಕ್ಕೆ ಶಕ್ತಿ ಆಗಲ್ಲ, ಈ ಹಾಲನ್ನ ಚೆಲ್ಲಿ ಈ ಹಾಲನ್ನ ಉಪಯೋಗಿಸ್ಬೇಡಿ, ನೀವು ಯಾವೇ ಚೆನ್ನಾಗಲ್ಲ ಅಂತ ಕಂಪ್ನಿ ಹೇಳುತ್ತೆ. ಈಗ ನಮ್ಮ ಜನಗಳು ಏನ್ ಮಾಡ್ತಾರೆ, 10 ಲೀಟರ್ ಹಸು ಹಾಲು ಕೊಡ್ತಾರೆ, ಇಂಜೆಕ್ಷನ್ ಹಾಕಿರ್ತಾರೆ, 10 ಲೀಟರ್ ದುಡ್ಡು ಹೊಟ್ಟಲಪ್ಪ ಅಂತ ನಾಳೆ ಕಾರಣ ಇದು ಮಾಡ್ತಾರೆ. ಕಾರಣ ಇಷ್ಟೇನೆ, ಇದು ಯಾಕೆ ಕುಡಿಬೇಕು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಕಂಪ್ನಿ ಅಂತ ಅಂದ್ರೆ ಇದೇ ಉದ್ದೇಶ. ಹಿಂದೆ ನಾವು ಕಲ್ತಿಂದ ಲಕ್ಷ ಶಕ್ತಿ ಇತ್ತು, ಇವತ್ತು ಅನ್ನ ಉಂಡ್ರೆ ವರ್ಷ ಆಗ್ತಾ ಇಲ್ಲ. ಇವತ್ತು ತಿನ್ನಂತ ಮುಂದಕ್ಕೆ ಯಾವ ಇಂಜೆಕ್ಷನ್ ಕೊಟ್ಟರು ಕಾಯಿಲೆ ಹುಷಾರಾಗಲ್ಲ. ಕಾರಣ ಇಷ್ಟೇನೆ. ಅದನ್ನೇ ಅಕ್ಷಯ ಕಲ್ಪ ತೋರಿಸ್ಕೊಡ್ತಾ ಇರೋದು ರೈತರುಗಳಿಗೆ. ಇದನ್ನೇ ಅಕ್ಷಯ ಕಲ್ಪ ಅಂದ್ರೆ ಏನು ಅಂತ ತಿಳ್ಕೋಬೇಕಾಗೋದು ಮೇನ್ ಇಂಪಾರ್ಟೆಂಟು. ಹಸುಗೆ ಟ್ಯಾಬ್ಲೆಟ್ಸ್ ಹಾಕಿದ್ರೆ ಇಂಜೆಕ್ಷನ್ ಹಾಕಿದ ಹಾಲನ್ನ ಕುಡಿಬೇಡಿ ಅಂತ ಕಾಯಿಲೆ ನಮಗೆ ಮುಂದೆ ಫ್ಯೂಚರ್ ಆಗಿ ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಮುಂದೆ ಎಲ್ಲರೂ ಕೊಂಡಿದ್ದ ಆಗ್ತದ. ಯಾವ ಇಂಜೆಕ್ಷನ್ ಕೊಟ್ಟರು ನಿಮಗೆ ಕಾಯಿಲೆ ವಾಸಿ ಆಗಲ್ಲ, ಸತ್ತೋಗ್ತದ. ಇಂಥ ಹಾಲನ್ನ ಉಪಯೋಗಿಸ್ಬೇಡಿ, ಒಳ್ಳೆ ಹಾಲು ಉಪಯೋಗಿಸಿ ಅಂತ ಹೇಳೋದಕ್ಕೆ
ಅದ್ರಲ್ಲೂ ಯಾಕೆ ನಮ್ಮ ಅಕ್ಷಯ ಕಲ್ಪದಲ್ಲಿ ಒಂದೇ ಫಿಕ್ಸ್ ರೇಟ್ ಮಾಡಿರ್ತಾರೆ, ಇದೇ ಉದ್ದೇಶಕ್ಕಾಗಿ ಫಿಕ್ಸೆಡ್ ರೇಟು. ಇವತ್ತು 37 ರೂಪಾಯಿ 42 ರೂಪಾಯಿ ತನಕ ರೇಟ್ ಇದೆ. ಅದನ್ನ ಯಾಕೆ ವರ್ಷಪೂರ್ತಿ ಒಂದು ಏರಿಳಿತ ಮಾಡಕ್ಕಲ್ಲ ಅಂದ್ರೆ ಇದೇ ಉದ್ದೇಶ. ಇವತ್ತು ಏನು ಕೊಡ್ತೀವಿ 1 ವರ್ಷ ಅದೇ ರೇಟ್ ಕೊಡ್ತಿರುತ್ತೆ. ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡಕ್ಕಲ್ಲ ಅದಕ್ಕೆ. ಮತ್ತು ಹೊರಗಡೆ ಮಾರ್ಕೆಟಿಂಗು ನಮ್ದು 80 85 ರೂಪಾಯಿ ಲೀಟರ್ ಅಂದ್ರೆ ಒಂದು ಲೀಟರ್ ಅಲ್ಲಿ ಮಾರೋದು ಅಂದ್ರೆ ಕಸ್ಟಮರಿಗೆ ಎಷ್ಟು ಅಕ್ಷಯ ಕಲ್ಪದಲ್ಲಿ ನನಗೆ ರೈತರಿಗೆ ಅವರೇಜ್ ಒಂದು 38 39 40 ತನಕ ಬೀಳ್ತಾ ಇದೆ. ಅವರೇಜ್ ಒಂದು 39 ರೂಪಾಯಿ, ಎಲ್ಲರಿಗೂ 40 ರೂಪಾಯಿ ಅನ್ಕೊಳ್ಳಿ. ಟೋಟಲ್ ಅವರೇಜ್ ಎಲ್ಲ ರೈತರಿಗೆ 40 ರೂಪಾಯಿ ರೇಟ್ ಬೀಳ್ತಾ ಇರುತ್ತೆ. 40 ರೂಪಾಯಿ ಜೊತೆಗೆ ಕಂಪ್ನಿ ಟ್ರಾನ್ಸ್ಪೋರ್ಟು, ಇಲ್ಲಿ ಹಾಲು ತಗೊಂಡು ಹಾಕೋದು, ಸರ್ವಿಸ್ ಕೊಡೋದು, ಮನೆ ಬಾಗಿಲಿಗಾಗಿ ಡಾಕ್ಟರ್ ಕಳಿಸೋದು, ಡಾಕ್ಟರ್ ಸರ್ವಿಸ್ ಕೊಡೋದು, ಇದಕ್ಕೆ BMC ಚಿಲ್ಲಿಂಗ್ ಕಾಸ್ಟ್ ಕೊಡೋದು, ಟ್ಯಾಂಕರ್ ಕಾಸ್ಟ್ ಕೊಡೋದು, ಟ್ಯಾಂಕರ್ ಎಂಪ್ಲಾಯ್ಗಳಿಗೆ ಕಾಸ್ಟ್ ಕೊಡೋದು, ಅಲ್ಲಿ ಪ್ಯಾಕೆಟ್ ಮಾಡೋದು, ಪ್ಯಾಕೆಟಿಂದ ಮತ್ತೆ ಮನೆ ಬಾಗಿಲಿಗೆ ಡೋರ್ ಡೆಲಿವರಿ ಕೊಡೋದು ಸೇರಿಸಿ ಒಂದು 35 ರೂಪಾಯಿ ಖರ್ಚು ಬಂದಿದೆ ಒಂದು ಲೀಟ್ರಿಗೆ ಕಂಪ್ನಿ. ಟೋಟಲ್ ಎಲ್ಲ ಸೇರಿಸಿ ಒಂದು 80-90 ರೂಪಾಯಿ ಲೀಟ್ರಿಗೆ ಕಂಪ್ನಿ ಮಾರಾಟ ಮಾಡ್ತಾ ಇದೆ. ಪ್ಯಾಕೆಟ್ ಮಾಡ್ಬೇಕು ಮಾಡ್ತಿದೆ. ಅದಂದ್ರೆ ನಮ್ದು ಇದರಲ್ಲಿಲ್ಲ, ಏನೋ ಫಾರ್ಮಸಿ ಇದಿಲ್ಲ. ಅದೇ ಸರ್, ಈಗ ಅಕ್ಷಯ ಕಲ್ಪ ನಾವು ಡೈರಿಗೆ ಹೋದಾಗ ಅಷ್ಟು ಈಗ ನಂದಿನಿ ಅಲ್ಲೆಲ್ಲ ಸಿಗಲ್ಲ ಅಲ್ವಾ? ಇದಕ್ಕೆ ಇದೇ ಇಲ್ಲ, ಇದು ಏನು ಸ್ಟಾಲೇ ಇಲ್ಲ ಇದಕ್ಕೆ. ಅಲ್ಲ ಈಗ ಅಕ್ಷಯ ಕಲ್ಪ ಆನ್ಲೈನ್ ಹೆಂಗ್ ತಗೊಳ್ಳೋದು? ಇದು ಆನ್ಲೈನ್ ಬುಕ್ಕಿಂಗು. ಆನ್ಲೈನ್ ಅಲ್ಲಿ ಒಂದು ಆಪ್ ಇದೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಬುಕ್ ಮಾಡಿದ್ರೆ ಅದು ಏರಿಯಾ ವೈಸ್ ಇದೆ. ಆನ್ಲೈನ್ ಅಲ್ಲೇ ದಿವಸಕ್ಕೆ 1,30,000 ಲೀಟರ್ ಬರೀ ಆನ್ಲೈನ್ ಅಲ್ಲಿ ಹೋಗ್ತೈತೆ ಕುಡಿಯಕ್ಕಾಗಿ. ಎಲ್ಲೆಲ್ಲಿ? ಬೆಂಗಳೂರು ಒಂದಿದೆ, ಚೆನ್ನೈ ಒಂದಿದೆ, ಹೈದರಾಬಾದ್ ಇದೆ. ಇತ್ತೀಚೆಗೆ ಮೈಸೂರು ಒಂದು ಲಾಂಚ್ ಮಾಡಿದ್ದಾರೆ. ಇನ್ನು ಹಾಸನ ಬರ್ಬೇಕು ಅಂತ ಬಂದಿಲ್ಲ. ಬೆಂಗಳೂರು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಬೆಂಗಳೂರೇ ಒಂದು 1,00,000 ಲೀಟರ್ ಹತ್ರ ಬೆಂಗಳೂರೇ ಹೋಗ್ತಾ ಇದೆ. ಆ ಡೋರ್ ಡೆಲಿವರಿ ಇಲ್ಲೇನು ನಾವು ಫೈನಲ್ ಇದೆ, ಈ ಲ್ಯಾಬ್ ಏನಿದೆ ಇದು BMC ಇಲ್ಲೇ ಫೈನಲ್. ಈಗ ಹಾಲ್ ಬಂದಿದೆ, ಇದೊಂದು ಚೆಕಪ್ ಮಾಡಿದ್ದು ಟೋಟಲ್ ಅಷ್ಟಾದ್ರು ಎಕ್ಸಾಕ್ಟ್ ಹಾಲ್ ಅಂತ ಸೈಡ್ ಇಡ್ತೀವಿ, ಹಾಕೊಳ್ಳಲ್ಲ. ಒಳ್ಳೆ ಹಾಲ್ ಮಾತ್ರ ಅಲ್ಲಿ ಅನಲೈಸರ್ ಇದೆ ಸರ್. ಈಗ ಪ್ರೊಸೆಸರ್ ಇದು ಅನಲೈಸರ್ ಇದು. ಇದನ್ನ ಇದು ಕಂಪ್ನಿದಾಗ ಬರೋದು, ಎಲ್ಲ ಕಂಪ್ನಿ ಎಲ್ಲ ವರ್ಕಿಂಗ್ ಕಂಪ್ನಿ ಇದೆ, ನಾವೇನು ಮಾಡೋಂಗಿಲ್ಲ. ನಮ್ಮ ಮೊಬೈಲ್ಗೆ ಒಂದು ಹಾಕ್ಕೊಟ್ಟಿರ್ತಾರೆ, ಅದು ಓಪನ್ ಮಾಡಿದಾಗ ಅಲ್ಲಿ ತೋರಿಸುತ್ತೆ ಎಲ್ಲನೂ. ಅದು ಇಲ್ಲಿ ಅದು ಏನು ಕ್ವಾಂಟಿಟಿ ಹಾಕ್ಕೊಡ್ತೀವಿ, ತಗೊಳುತ್ತೆ. ಏನು ಕ್ವಾಲಿಟಿ ಕ್ವಾಂಟಿಟಿ ರೈಟ್ ಬರುತ್ತೆ. ಓಕೆ ಕೊಟ್ಟರೆ ಕಂಪ್ನಿಯಿಂದ ಪೇಮೆಂಟ್ ಬರುತ್ತೆ. ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ. ಅದೇ ಇಲ್ಲೇ ಈಗ ನೀವು ಹಾಲು ಹಾಕ್ತಕ್ಕೆ ಇಲ್ಲೇ ಓಕೆ ತೋರಿಸುತ್ತೆ. ಅಲ್ಲಿ ಇದಕ್ಕೆ ಅನಲೈಸರ್ಗೆ ಅಲ್ಲಿ ಇದು ಮಾಡ್ಕೊಂಡು ಇದಕ್ಕೆ ಹೀಟು, ಇದೇನು ಹೀಟ್ ಇದು ಅಂದ್ರೆ ಪ್ರೊಸೆಸರ್. ಹಿಂಗೆ ಹಸು ಹಾಲು ಕರೆದಾಗ ಎಷ್ಟು ಟೆಂಪರೇಚರ್ ಇರುತ್ತೋ ಅಷ್ಟು ಟೆಂಪರೇಚರ್ಗೆ. ಈಗ ಇವತ್ತು ಹಸು ಬೆಳಗ್ಗೆ 6 ಗಂಟೆಗೆ ಹಾಲು ಕರೀತಾರೆ, ಗಾಡಿ 8 ಗಂಟೆಗೆ ತಗೊಂಡ್ಬರುತ್ತೆ. 2 ಅವರ್ ಆಗಿರ್ತೈತೆ ಹಾಲು ಕರೆದಿಟ್ಟು. ಇಲ್ಲಿ ಆ 2 ಅವರ್ ಟೈಮ್ ಅದಕ್ಕೆ ಹಾಲು ಕೊಟ್ಟರೆ ಇದಕ್ಕೆ ಹಾಕೊಂಡು ಅದು ಬೋದಾಗಿ ಹಾಲು ಕೊಟ್ಟರೆ ಹಸು ಕರೆದಾಗ ಏನು ಟೆಂಪರೇಚರ್ ಇರಬೇಕೋ ಆ ಟೆಂಪರೇಚರ್ ನಿಲ್ಲಿಸುತ್ತೆ. ಇದು ನಿಲ್ಲಿಸುತ್ತೆ, ಆ ಟೆಂಪರೇಚರ್ ನಿಲ್ಲಿಸುತ್ತೆ ಹೀಟ್ ಮಾಡಿ. ಇದಕ್ಕೆ ಕೊಟ್ಟಾಗ ಇದು ತಗೊಂಡು ಮಿಲ್ಕ್ನ ಟೆಸ್ಟೆಡ್ ಮಾಡಿ ಹಾಲು ಎಷ್ಟು ಕ್ವಾಂಟಿಟಿ ಇದೆ, ಅದು ಎಷ್ಟು ಜಿಡ್ಡಿದೆ, ಎಷ್ಟು SNF ಇದೆ, ಗಟ್ಟಿ ಮತ್ತೆ ಜಿಡ್ಡು ಎಷ್ಟಿದೆ ನೋಡಿಸಿ ಪೇಮೆಂಟ್ ತೋರಿಸುತ್ತೆ. ಪೇಮೆಂಟ್ ಇಲ್ಲೇ ತೋರಿಸುತ್ತೆ. ಆನ್ಲೈನ್ ಎಲ್ಲ ಅದು ಆನ್ಲೈನ್ ಇಲ್ಲೇನು ಮಾಡಕ್ ಬರಲ್ಲ. ಅದು ಕೊಟ್ಟ ತಕ್ಷಣ ಅದು ತೋರಿಸುತ್ತೆ, ಆನ್ಲೈನ್ ಇರುತ್ತೆ. ಹೌದು ಪ್ರಮಿತಿನ್ ಅಂತ ಯಾವುದು ಇದು ಇರುತ್ತೆ, ಅಲ್ಲಿಂದಲೇ ಆನ್ಲೈನಲ್ಲಿ ಎಲ್ಲ ಅದು ಇದಿದೆ. ಇದು ಆನ್ ಮಾಡಿದ ತಕ್ಷಣ GPS ಆನ್ ಆಗುತ್ತೆ ಡೈರೆಕ್ಟ್ ಆಗಿ, ಇಲ್ಲೇನು ಮಾಡಕ್ ಬರಲ್ಲ. ಎಲ್ಲ ಸೆನ್ಸರ್ ಇದೆ, ಎಲ್ಲ ಅಲ್ಲಿಂದ ತೋರಿಸುತ್ತೆ. ಅಲ್ಲಿಂದ ಪೇಮೆಂಟ್ ಕೊಟ್ಟಾಡಿ ಅದು ಏನು ಪೇಮೆಂಟ್ ಇರುತ್ತೆ ಆ ಪೇಮೆಂಟ್ ಅವ್ರಿಗೆ ಮೊಬೈಲಿಗೆ ಮೆಸೇಜ್ ಹೋಗುತ್ತೆ. ಮತ್ತೆ ಏನು ಮಾಡಕ್ ಬರಲ್ಲ, ಡೈರೆಕ್ಟ್ ಕಂಪ್ನಿ ಉಂಟು, ರೈತ ಉಂಟು. ನಮ್ದೇನಿರಲಿ ಕೋಲ್ ಮಾಡೋ ಕೆಲಸ. ಇದೆಲ್ಲ ಟೆಸ್ಟೆಡ್ ಮಾಡಿ ತೂಕ. ಈಗ ಹಾಲಿಗೆ ಹಾಕ್ತೀರಿ ಸರ್ ನೀವು ತೂಕ? ಇಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಹಾಕೊಂಡು ನೋಡಿ ಅವ್ರು ಎಷ್ಟೊಂದು ಹಾಲು ತೂಕ ಬರುತ್ತೆ, ತೂಕ ಏನು ತೋರಿಸುತ್ತೆ. ಮೊಬೈಲ್ ಒಂದು ಹಾಕಿರುತ್ತೆ, ಅದು ಟೈಮಿಂಗ್ಸ್ ಮಾತ್ರ ಓಪನ್ ಆಗುತ್ತೆ, ಇನ್ನು ಯಾವಾಗ ಓಪನ್ ಆಗಲ್ಲ. ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಲ್ಲ, ಸಂಜೆ 6 ಗಂಟೆಗೆ ಓಪನ್ ಆಗುತ್ತೆ, ಮಧ್ಯೆ ಓಪನ್ ಆಗಲ್ಲ. ಇಲ್ಲಿ ತೋರಿಸುತ್ತೆ ಎಲ್ಲನೇ. ಅದು ಓಕೆ ಬರ್ತದೆ, ಮಜಾ ಆದ ತಕ್ಷಣ ಅದು ಜೀರೋ ಆಗುತ್ತೆ ಆಟೋಮೆಟಿಕ್. ಅದನ್ನೇ ಇದು ಕೊಟ್ಟೆ ಅಂದ್ರೆ ಅದು ಆಪ್ ಓಪನ್ ಆಗುತ್ತೆ, ಆ ಟೈಮಿಂಗ್ಸ್ ಮಾತ್ರ ಓಪನ್ ಆಗುತ್ತೆ, ಮಿಕ್ಕಂತ ಓಪನ್ ಆಗಲ್ಲ. ಅವಾಗ ಅದು ಅಲ್ಲಿ ಹೋಗ್ತೀವಿ, ನಾವೇನು ಮಾಡೋಂಗಿಲ್ಲ. ಅಲ್ಲಿ ಕಟ್ಟೆಯಲ್ಲಿ ಬಂದು ತೋರಿಸಿದ ತಕ್ಷಣ ಇಲ್ಲಿ ಮೊಬೈಲ್ ಒಂದು ಓಕೆ ಕೊಟ್ಟಿ ಅಲ್ಲಿ ಜೀರೋ ಆಗುತ್ತೆ, ಅವ್ರಿಗೆ ಮೆಸೇಜ್ ಹೋಗುತ್ತೆ, ಎಷ್ಟೇಟ್ ಅಷ್ಟೇಟ್ ಹೋಗುತ್ತೆ. ಆಮೇಲೆ ಇದನ್ನ ಇಲ್ಲಿ ಇದು ಕೂಲ್ ಆಗುತ್ತೆ, ಇದಕ್ಕೆ ಡಂಪ್ ಮಾಡ್ತೀವಿ. ಇಲ್ಲಿ ಹಾಲು ಇಲ್ಲಿ ಹಾಲಿದೆ, ಇದನ್ನ ಅದು 35 ಟೆಂಪರೇಚರು ಇದಾದಿದ್ದು, ಇದನ್ನ ಇಲ್ಲಿ ಹಾಕಿ ಕೂಲಾಗಿದೆ. ಕೂಲಾಗಿದೆ ಅಲ್ಲಿ 3.7 ಇದೆ ಇಲ್ಲಿ. ಅದು 3.7 ಅದು 3.7 ಇದೆಯಲ್ವಾ, ಅದು ಮೇಲ್ಗಡೆ ಕೂಲ್ ಹಾಲಿನ ಕೂಲ್ ಟೈಮ್. ಅದು ಇಷ್ಟಕ್ಕೆ ಕ್ವಾಲಿಟಿ ಕೂಲ್ ಇರಬೇಕು ಅಂತ. ಅದು ಸರ್ ಎಷ್ಟಿರ್ಬೇಕಾದ್ರು 3.7 ಅಂದ್ರೆ ಮೊದ್ಲು ತಂದಾಗ ಎಷ್ಟಿರುತ್ತೆ ಸರ್? ಈಗ ರೈತರು ತಂಡ ಹಾಕ್ತಾರಲ್ಲ ಇಲ್ಲಿ 25 ಇರುತ್ತೆ. ಆದ್ರೆ ಈಗ ಫುಲ್ ಹಾಲು ಇಷ್ಟು ಇದೆ ಅಂತ ಕೂಲು ಚಿಲ್ಲಿಂಗ್ ಆಗಿ ಕೂಲ್ ಆಗಿರೋದು. ಅಂದ್ರೆ ಒಳಗಡೆ ಹಾಲು ಕೂಲಿಂಗ್ ಇಷ್ಟಿದೆ. ಬಟ್ ನಾನ್ ಕೇಳ್ತಿರೋದು ಏನಂದ್ರೆ ರೈತರು ಈಗ ನಿಮಗೆ ತಂದು ಕೊಡ್ತಾರಲ್ಲ ಆಗ ಎಷ್ಟಿರುತ್ತೆ?
25 25 ಇರುತ್ತೆ. ಇಟಿ ಅಷ್ಟು Temperature ಇರುತ್ತೆ. ಇರುತ್ತೆ. ಅಂದ್ರೆ ಹಾಲು ಅಷ್ಟು ಇಟಿ ಇರುತ್ತೆ ಅಂತನಾ? ಅದು ಇರಲ್ಲ. ಅದು ಇದು 48 ಗಂಟೆ ಇದ್ರೆ ಹಿಂಗೆ ಇರುತ್ತೆ. ಇದು ಯಾವುದು? ಗಂಟೆ ಇದ್ರೆ ಹಿಂಗೆ ಇರುತ್ತೆ. ಎತ್ತಿರ ಹೋಗುತ್ತಾ? ಅಷ್ಟೇನಾ? ಈಗ ಇದಕ್ಕೆ ಬಂದಾಗ ಲಾರಿ ಬಂದಾಗ ನಮ್ಮ ಇದರ ಏನಿದೆ ಮಿಷನ್ ಟ್ಯಾಂಕರ್ ಪೈಪ್ ಅಲ್ಲಿ ಮೋಟರ್ ಇರುತ್ತೆ ಇಲ್ಲಿ ಅದಕ್ಕೆ ಹಾಕ್ಯಂಡು ಅದಕ್ಕೆ ಫಿಕ್ಸ್ ಮಾಡಿ ಲಾರಿಗೆ ಆನ್ ಆಯ್ತು ನೋಡಿ. ಅದು ಸೆನ್ಸರ್. ಅದು ಇದು ಆನ್ ಆಯ್ತು ಇವಾಗ. ಈಗ ಹೆಂಗೆ ಆನ್ ಆಯ್ತು? ಸೆನ್ಸರ್ ಟೈಮಿಂಗ್ಸ್ ಅದು 20 ನಿಮಿಷಕ್ಕೆ ಒಂದ್ಸಲ ಆನ್ ಆಗುತ್ತೆ. ಇದು ಇದು ಆನ್ ಆಗಿಲ್ಲ ಅಂದ್ರೆ ಮಂಜುಗಡ್ಡೆ ಆಗೋಗುತ್ತೆ. ಎಲ್ಲ ಇದು ಆನ್ ಆಗಿಲ್ಲ ಅಂದ್ರೆ ಆನ್ ಮಂಜುಗಡ್ಡೆ ಆಗೋಗುತ್ತೆ. ಅದಲ್ಲ ಆನ್ ಆಗಿಲ್ಲ ಅಂದ್ರೆ ಮಂಜುಗಡ್ಡೆ ಆಗೋಗುತ್ತೆ. ಆ ಕೊಡ್ಲಿ ಕಡು ತುಂಬಬೇಕು ಗಾಡಿಗೆ. ಈಗ ಅದು ಎಷ್ಟು ಕೊಡಿದೆ ನೋಡಿ. ನಾವು ಕೈಗೆ ವಯಸ್ಸಾಗೋಗುತ್ತೆ. ಅಥವಾ ಅದು 20 ನಿಮಿಷಕ್ಕೆ ಒಂದ್ಸಲ ಆನ್ ಆಗುತ್ತೆ. ಸರ್ ಈಗ ಗಾಡಿ ಬರುತ್ತಲ್ಲ ಅದು ಇದೇ ಕೋಲ್ಡ್ ಮೆಥಡ್ ಇರುತ್ತೆ. ಗಾಡಿ ಟ್ಯಾಂಕರ್ ಅದೇ ಸಿಸ್ಟಮ್ ಇರುತ್ತೆ. ಇಲ್ಲ ಅಂದ್ರೆ ಅಲ್ಲೇ ಮಂಜುಗಡ್ಡೆ ನಮ್ದು ಕಂಪ್ನಿ ಸಿಸ್ಟಮ್ ಇದೆ. ಅದೆಲ್ಲ ಟೋಟಲ್ ರೆಡಿ ಆಗೋಗಿದೆ. ಇಲ್ಲಿ ಏನ್ ಮಾಡಿದ್ದು ಇದೇ ಫೈನಲ್. ಕಂಪ್ನಿ ಎಲ್ಲಿ ಏನು ಮಾಡಲ್ಲ. ಅಲ್ಲಿಗೆ ಹೋದ್ರೆ ಪ್ಯಾಕಿಂಗ್ ಅದು ಹೋಗಿ ಅದು ಟ್ಯಾಂಕರ್ ಮಾಡಿ ಪ್ಯಾಕಿಂಗ್ ಆಗೋದು ಇದೇ ಫೈನಲ್. ಸರ್ ಈಗ ಇದು ಮಾಡಿದಿರಲ್ಲ ಇನ್ವೆಸ್ಟ್ಮೆಂಟ್ ನೀವೇ ಮಾಡಿರೋದೇ ಇಲ್ಲ ಅಕ್ಷಯಕಲ್ಪ ಸ್ವಂತ ಇನ್ವೆಸ್ಟ್ಮೆಂಟ್? ಇದು ಕಂಪ್ನಿನ ಕೊಡಲ್ಲ. ಕಂಪ್ನಿ ಆಯ್ಕೆ ಮಾಡುತ್ತೆ. ಫಾರ್ಮರ್ ಎಲ್ಲರಿಗೂ ಕೊಡಲ್ಲ. ಅಕ್ಷಯಕಲ್ಪದಲ್ಲಿ ಎಲ್ಲರಿಗೂ BMC ಕೊಡಲ್ಲ. ಕೆಲವು ಮಾತ್ರ ಆಯ್ಕೆ ಮಾಡಿರುತ್ತೆ. ಕಂಪ್ನಿ ಹೆಂಗಿದಾವೆ ಅವ್ರು ಹೆಂಗ್ ನೋಡ್ಕೊಂಡು ಮತ್ತೆ ಮಿನಿಮಮ್ 200 ಲೀಟರ್ ಆಗಿರ್ಬೇಕು. ಮಿನಿಮಮ್ 200 ಲೀಟರ್ ಒಂದು ಅವ್ರದ್ದು ಫಾರ್ಮ್. ನಿಮ್ಮ ಫಾರ್ಮ್ದು? ಓಕೆ. ನಮ್ದು 200 ಲೀಟರ್ ಆಗಿದ್ರೆ ಹೊರಗಡೆ ಇನ್ನೊಂದು 700 ಲೀಟರ್ 800 ಲೀಟರ್ ಆಗುತ್ತೆ. ಅಂದ್ರೆ ಬೇರೆ ಬೇರೆ ಪಾಯಿಂಟ್ ಇಂದ ಅವರೇ ಅಕ್ಷಯಕಲ್ಪದವರೇ ಕಳಿಸ್ತಾರೆ. ಗಾಡಿನೇ ಬರುತ್ತೆ. ಕಂಪ್ನಿ ಎಲ್ಲಾದ್ರೂ ಗಾಡಿ ಆಫ್ ಆಯ್ತು ಅಷ್ಟೇ. 20 ನಿಮಿಷಕ್ಕೆ ಒಂದ್ಸಲ ಆನ್ ಆಗುತ್ತೆ. ಅಂದ್ರೆ ಕೂಲ್ ಮಾಡುತ್ತೆ. ಇಷ್ಟು ಟೆಂಪರೇಚರ್ ಅದು ಟೆಂಪರೇಚರ್ ಐಸ್ ಇದೆ. ಅದು ಬಂದು ಹೋಗ್ತಾ ಇರುತ್ತೆ. ಬಂದು ಹೋಗ್ತಾ ಇರುತ್ತಾ ಐಸು? ಇದು ಐಸ್. ಅದು ಕೆಳಗಡೆ ಒಂದು ಮೋಟರ್ ಇದೆ. ಆ ಮೇಲ್ಗಡೆ ಮತ್ತೆ ಆ ಕಡೆ ಒಂದು ಮೋಟರ್ ಇದೆ. ಅದ್ರ ಹಿಂದ್ಗಡೆ ಟೆಂಪರೇಚರ್ ಅದು ಹೀಟ್ ಆದ ತಕ್ಷಣ ಆನ್ ಆಗುತ್ತೆ. ಎಲ್ಲ ಯಾವ್ದು ಆಫ್ ಮಾಡೋದಿಲ್ಲ. ಅದೇ ಮುನ್ನೂರ ಸ್ವಚ್ಛನೇ ಆಫ್ ಮಾಡೋದಿಲ್ಲ. ಆಫೇ ಏನಿಲ್ಲ. ಕರೆಂಟ್ ಹೋದ ತಕ್ಷಣ ಜನ್ನಿಗೆ ಆನ್ ಮಾಡಬೇಕು ತಕ್ಷಣನೇ. ಕರೆಂಟ್ ಇರುತ್ತೆ. ಸೆನ್ಸರ್ ಬ್ಯಾಟ್ ಟೆಂಪರೇಚರ್ ಇರುತ್ತೆ. ಆನ್ ಮಾಡಬೇಕು. ಇದು ಬಂದು ಎಲ್ಲ ಮೋಟರ್ ಆನ್ ಆಗ್ತವೆ. 20 ನಿಮಿಷಕ್ಕೆ ಕೂಲ್ ಆಗೋಯ್ತು. ಇವಾಗೇನು ಬೇಕಿಲ್ಲ. ಅದು ಈಗೇನ್ ಬೇಕಿಲ್ಲ. ಇದು ಕೂಲ್ ಆಗೋಕ್ಕಿಂತ ಮುಂಚೆ ಟೆಂಪರೇಚರ್ ಕೂಡ ಬೇಕು. ಅದು 35 ಬಂದಿದ್ರೆ ಆಫ್ ಆಗೋದು ಎಲ್ಲಾದ್ರೂ. ಈ ಬ್ಯಾಟ್ರಿಲಿ ಈ 3 ಮೋಟರ್ ಮಾತ್ರ ಆನ್ ಆಗ್ತದೆ. ಯಾವ ಬ್ಯಾಟ್ರಿ? ಬ್ಯಾಟ್ರಿ ಇದಾವು. ಈ ಬ್ಯಾಟ್ರಿಯಲ್ಲಿ ಅದೊಂದು ಹಿಂಗಡೆ ಮೋಟರ್ ಇದೆ. ಇದೊಂದು ಮೋಟರ್ 3 ಒಟ್ಟಿಗೆ ಆನ್ ಆಗ್ತವೆ. ಹಂಗಾಗಿ ಅದು ಐಸ್ ಬಂದು ಹೋಗ್ತಾ ಇರುತ್ತೆ. ಕೆಳಗಡೆ ಬಂದು ನೆಗಡಿ ಹೋಗ್ತಾ ಇರುತ್ತೆ. ಇದು ಐಸ್ ಆಗದಂಗೆ ರನ್ ಮಾಡ್ತಾ ಇರುತ್ತೆ. 20 ನಿಮಿಷಕ್ಕೆ ಒಂದ್ಸಲ ರನ್ ಮಾಡ್ತಾ ಇರುತ್ತೆ. ಇದು ಮಾಡಿಲ್ಲ ಅಂದ್ರೆ ಒಳಗಡೆ ಐಸ್ ಆಗೋಗುತ್ತೆ. ಅಂದ್ರೆ ಹಾಲ್ನ ಶೇಕ್ ಮಾಡ್ತಾ ಇರುತ್ತೆ ಒಳಗಡೆ. ಶೇಕ್ ಮಾಡ್ತಾ ಇರುತ್ತೆ. ನಾವು ಲ್ಯಾಬ್ ಅಲ್ಲಿ ತಪ್ಪು ಮಾಡಿದ್ರೆ ಕರೆಕ್ಟಾಗಿ ಲ್ಯಾಬಲ್ಲಿ ಚೆಕ್ ಮಾಡಿ ತಪ್ಪು ಮಾಡಿದ್ರೆ ಇಷ್ಟು ಅಮೌಂಟ್ ನಾವೇ ಕಟ್ಕೊಡ್ಬೇಕು. ಕಂಪ್ನಿ ರೈತರಿಗೆ ಪೇಮೆಂಟ್ ಮಾಡಿರುತ್ತೆ. ನೀವೇನಾದ್ರು ಅಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ನಿಮಗೆ ಗೊತ್ತಿರೋ ಅಮೌಂಟ್ ಹಾಕಿಸ್ಕೊಂಡ್ಬಿಟ್ಟು ತಪ್ಪು ಮಾಡಿದ್ರೆ ನಾವೇನಾದ್ರು ಟಾಟಾ ಮಾಡಿ ತಪ್ಪು ಮಾಡಿದ್ರೆ ಅಷ್ಟು ದುಡ್ಡು ನಾವು ಕಟ್ಟಬೇಕು. ಎಷ್ಟು ಲೀಟರ್ ಇರುತ್ತೆ ಅಷ್ಟು? ಈಗ ಒಂದ್ಸತಿಗೆ ಎಷ್ಟು ಲೀಟರ್ ಕಳಿಸ್ತೀರಿ ನೀವು ಒಂದ್ ದಿನಕ್ಕೆ? ಇದು ಈಗ ಒಂದು ಟೈಮ್ 800 ಲೀಟರ್ ಇದೆ. ಎಷ್ಟು? 800 ಇರುವಾಗ 800 ಲೀಟರ್ ಅಮೌಂಟ್ ಈಗ ₹1.5 ಕೊಡ್ತಾರಲ್ಲ ಇನ್ಸೆಂಟಿವ್. ಅದು ನಮಗೆ ಈ ಗಾಡಿ ಪಾಯಿಂಟ್ಗೆಲ್ಲ ಹೋಗಿ ತಗೊಂಡ್ಬರ್ತಲ್ಲ ಗಾಡಿ, ಅದ್ರ ಚಾರ್ಜಸ್. ಈ ಟ್ಯಾಂಕರ್ ಬರ್ತಲ್ಲ ತಗೊಳಕ್ಕೆ ಅದ್ರ ಚಾರ್ಜಸ್. ಎಂಪ್ಲಾಯಿ ಬರ್ತಾರಲ್ಲ ಜೊತೆಗೆ ಅವ್ರು ತಗೊಳಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ಅವ್ರು ಹೋಗಿ ಅಲ್ಲಿಂದ ಬೇರೆ ಕಡೆ ಕಳ್ಸುತ್ತಲ್ಲ ಅದನ್ನ ಅದು ಎಲ್ಲ ನಾವೇ ಕಟ್ಟಬೇಕು. ಯಾವಾಗ ಸುಮಾರು ನಮ್ಮ BMC ಸಕ್ಕ ಜನ ಕಟ್ಟಿದಾರ ಕೈಯಿಂದ ಕಟ್ಟಿದಾರ. ಅದು ಕಂಪ್ನಿ ನಮ್ದೀಗ ನಮ್ದು 200 ಲೀಟರ್ ಆಗುತ್ತೆ ಅನ್ಕೊಳ್ಳಿ. ನಮ್ಮ ಪೇಮೆಂಟ್ ಇರುತ್ತೆ ಅಲ್ಲಿ ಡಿಡಕ್ಷನ್ ಮಾಡಿಲ್ಲ ಪೇಮೆಂಟ್ ಹಂಗೆ ಎಲ್ಲ ಹಾಕಿರುತ್ತೆ ಅಷ್ಟೇ. ಎಲ್ಲ ನಂಬಿಕೆವೆ. ಅಂದ್ರೆ ನಾವೇನೆ. ನೀವು ಅಲ್ಲಿ ಮಾಡಕ್ ಹೋದ್ರೆ ಅಲ್ಲಿ ಮಾಡ್ತಾರೆ. ನಾವಿಲ್ಲಿ ಅವನು ಯಾರ್ಯಾರಲ್ಲಿ ಹಾಲ್ನ ಏಟು ಕನ್ಫರ್ಮ್ ಪ್ರತಿಯೊಂದು ಇಂಚು ಚೆಕ್ ಮಾಡಿ ಎಲ್ಲ ಆದ್ರೆ ಹಾಕಿರ್ಬೇಕು. ಅದನ್ನ ಈಗ ನೀವು ಡೈರೆಕ್ಟ್ ಆಗಿ ಈಗ ಸರ್ ಈಗ ನಾನು ಒಂದು 20 ಲೀಟರ್ ಹಾಲ್ ಹಾಕ್ತಾ ಇದೀನಿ ಅನ್ಕೊಳ್ಳಿ. ಬಂದು ನಾನು ಇಲ್ಲಿ ನಿಮ್ಮ ಹತ್ರ ಹಾಕ್ಬೋದಾ? ಇಲ್ಲಿ ಕೂಲಿಂಗ್ ಪಾಯಿಂಟಿಗೆ ಇಲ್ಲ
ರೂಲ್ಸ್ ಪ್ರಕಾರ ಗಾಡಿನೇ ಬರ್ಬೇಕು. ಗಾಡಿಗಳು ಬರಬೇಕು. ಅವ್ರದೇ ಗಾಡಿ ಹೋಗ್ಬೇಕು, ಅವ್ರದೇ ಗಾಡಿ ತಗೋಬೇಕು, ಅವ್ರದೇ ಪಾಯಿಂಟ್. ಈಗ ಇಲ್ಲಿಗೆ ಬಂದು ಹಾಕೋರಿದ್ದಾರೆ ರೈತರು, ಇಲ್ಲಿ ಯಾವ ನಮ್ಮದು ಪಾಯಿಂಟ್ ಇದಾವೆ, ಗಾಡಿ ಮಂತಕ್ಕೆ ಹೋಗುತ್ತೆ. ನೀವು ಮಂತೆಗೆ ಗಾಡಿನೇ ಹೋಗುತ್ತೆ, ಕಂಪ್ನಿ ಗಾಡಿನೇ ಹೋಗುತ್ತೆ. ನಾವು ಯಾವ ತಂದು ಹಾಕಂಗಿಲ್ಲ. ಗಾಡಿ ಹೋಗ್ತವೆ ಪಾಯಿಂಟ್ ಅಲ್ಲಿ ತಗೊಬಂದು. ಅಲ್ಲ ಈಗ ನೀವು ಹಂಗೆ ಈಗ ಮಾಮೂಲಿ ಲ್ಯಾಬ್ ತೆಗೆದು ಹಾಕ್ತಾ ಹೋದ್ರೆ, ಈಗ ನೀವು ಯಾರೋ ಒಂದು ಹಸುಗೆ ಬೇರೆ ಆಗಿದೆ, ಅದು ಪಾಯಿಂಟ್ ಗೊತ್ತಾಯ್ತು ನಿಮಗೆ, ಅದೇ ಸೈಡ್ ಇಟ್ಕೊಂಡ್ರಿ, ಆಗ ಇದಕ್ಕೆ ಹಾಕ್ಲಿಲ್ಲ, ಅದು ಬೇರೆ ಇದಕ್ಕೆ ಹೋಗುತ್ತೆ. ಬಟ್ ಅದರಿಂದ ನಿಮಗೇನು ಲಾಸ್ ಆಗಲ್ಲ ಇಲ್ಲ. ಅಂದ್ರೆ ಇಲ್ಲಿ ಅದನ್ನ ಇಲ್ಲಿ ಏನಿತ್ತು ಬೇರೆ ಕ್ಯಾನ್ ಇಟ್ಟು ಅದನ್ನ ಓದು ಅಲ್ಲಿ ಏನ್ ರೈಟ್ ಬಂದ ಪೇಮೆಂಟ್ ಕೊಡ್ತೀವಿ. ಅವ್ರ ಕಮಿಟ್ಮೆಂಟ್ ಪೇಮೆಂಟ್ ಆಗುತ್ತೆ. ಆ ಪೇಮೆಂಟ್ ಅವೆಲ್ಲ ಬೇರೆ ಕಡೆ ಕಳ್ಸಿಕೊಡ್ತೀವಿ. ಈಗ ಬೇರೆ ಇದಾವ ತಾಂಡವಲ್ಲ, ಅವೆಲ್ಲ ಯಾವ ಬೇಕಾ ತಾಂಡವ ಅಂತ ಅವ್ರಿಗೆ ಕಳಿಸ್ತೀವಿ. ಅವತ್ತಿನ ಪೇಮೆಂಟ್ ಅದು ಕಂಪ್ನಿಗೆ ಹಾಕ್ತೀವಿ ನಾವು. ಅವ್ರದ್ದು ಏನು ಏನ್ ಕೊಟ್ಟು ಕಂಪ್ನಿ ಹಾಕ್ತೀವಿ. ಬಟ್ ಕಂಪ್ನಿ ಆಗ ಪೇಮೆಂಟ್ ಮಾಡುತ್ತೆ, ದಿನ ಪೇಮೆಂಟ್ ಮಾಡುತ್ತಾ? ದಿನ ಪೇಮೆಂಟ್ ಮಾಡುತ್ತೆ. ಅವ್ರು 30 ರೂಪಾಯಿ ಕೊಟ್ಟರು 30 ರೂಪಾಯಿನ ಕಂಪ್ನಿ ಹಾಕ್ತೀವಿ. ಅದು ಇಲ್ಲಿ ರೇಟ್ ಏನ್ ಬರುತ್ತೆ 30 ರೂಪಾಯಿ ಬಂದು ಅಷ್ಟು ಪೇಮೆಂಟ್ ಕಟ್ಕೊಡುತ್ತೆ. ಅದ್ ಬಿಚ್ಚಿ ಕ್ಲಾಸ್ ಕಂಪ್ನಿನ ಕಟ್ಕೊಡುತ್ತೆ. ಅದೇನ್ ಬರುತ್ತೆ ಅದನ್ನ ಮಾತ್ರ ಕಂಪ್ನಿ ಹಾಕ್ತೀವಿ. ಕಂಪ್ನಿ ಪ್ರೊಸೆಸರ್ ಹಂಗೆ. ಅವ್ರು ಯಾಕೆ ಅಂದ್ರೆ ಸಣ್ಣ ರೈತ ಇವತ್ತು ಅವನು ಸರಿ ನೆಡ್ತಲ್ಲ ಅಂದ್ರೆ ಅವ್ನು ಹೇಳ್ಕೊಟ್ಟು ಅದನ್ನ ಚೇಂಜ್ ಮಾಡೋದು ಕಂಪ್ನಿ. ಇದು ಈ ಫಸ್ಟ್ ಸೆಕೆಂಡ್ ಪ್ರೊಸೆಸ್ ಅವ್ನಿಗೆ ಕಲಿಸಿ ಮೋಟಿವೇಶನ್ ಮಾಡಿ ತೆಗೆದು ಫಸ್ಟ್ ಪಾಯಿಂಟ್ ತಗೊಳ್ಳೋದು ಕಂಪ್ನಿದು ಒಂದು. ಈಗ ಇದು 6 ತಿಂಗಳ ಶುರುವಾಗಿರೋದು ಇದು ಈ ಪ್ರಾಡಕ್ಟ್ 6 ದಿನ ಶುರುವಾಗಿರೋದು. ಅದು ಫಸ್ಟ್ ಅದು. ಅದಕ್ಕೆ ಎದಕ್ಕೆ ಅದೆಲ್ಲ ಇರಬೇಕು, ಪೆಡಾಕ್ ಇರಬೇಕು, ಶೆಡ್ ಇರಬೇಕು, ಚಾಪೆಟ್ ಇರಬೇಕು, ಶೆರೇಜ್ ಗುಂಡಿ ಇರಬೇಕು. ಎನಿವನ್ ಇದ್ರೆ ಫಸ್ಟ್ ಕ್ವಾಲಿಟಿ. ಅದಕ್ಕೆ ಅದನ್ನ ಮಾಡಕ್ ಆಗಲ್ಲ ಅಂತ ಸಣ್ಣ ಇದು ತಗೊಂಡು ಇದೇ ಸೃಷ್ಟಿ ಮಾಡಿ ಕಲಿಸ್ಕೊಟ್ಟು ಒಂದು 2 ತಿಂಗಳು ಟ್ರೈನಿಂಗ್ ಕೊಟ್ಟು ಬದಲಾವಣೆ ಮಾಡಿ ಅದಕ್ಕೆ ತಗೊಂತೀವಿ. ಆ ತಗೊಂಡಾಗ ಇದಕ್ಕಿಂತ 2 ರೂಪಾಯಿ ಜಾಸ್ತಿ ಇರ್ತಾರೆ. ಫಿಕ್ಸೆಡ್ ರೇಟ್ ಇರುತ್ತೆ. ಇದು BMC ಅಂದ್ರೆ ಒಂದಿದು. ಇದಕ್ಕೆ ನಾವೇ ಓನರು, ನಾವೇ ಕೆಲಸರು, ನಾವೇ MD. ಇದು ಬೇರೆ ಆಗಲ್ಲ. ಏನಂದ್ರೆ ಕಂಪ್ನಿ ಹಾಲು ಕೊಡುತ್ತೆ, ಚಿಲ್ ಮಾಡಿ ಕಳಿಸ್ತೀವಿ. ಪೇಮೆಂಟ್ ಆಗಿರುತ್ತೆ, ಕಂಪ್ನಿಯಿಂದ ಪೇಮೆಂಟ್ ಆಗಿರುತ್ತೆ. ಇದು ಎಲ್ಲ ಹಿಂಗೆಲ್ಲ ಇಟ್ಟಿರ್ತೀವಿ. ರಿಜೆಕ್ಷನ್ ಮಿಲ್ಕು, ಎಥನಾಲ್ ಮಿಲ್ಕು ಎಲ್ಲ ಪ್ರಾಬ್ಲಮ್ ಇರ್ತವೆ. ಇವೆಲ್ಲ ಹಾಲು ಆಗಲ್ಲ, ಪೇಮೆಂಟ್ ಆಗುತ್ತೆ ಕಂಪ್ನಿಯಿಂದ. ಅಂದ್ರೆ ಇಲ್ಲಿ ಹಾಲು ಕೇಳೋದನ್ನ ಬೇರೆ ಕಡೆ ಸಪ್ಲೈ ಹೋಗುತ್ತೆ. ಈಗ 30 ಲೀಟರ್ ವರ್ಗೂ ಹಾಕರ ಅವರ 30-40. ಸರ್ ಇದು SNP ಎಷ್ಟು ಬರಬೇಕು? SNF ಅದು SNF ಅಂದ್ರೆ ಇದು ಇಲ್ಲಿದೆ ನೋಡಿ 8090. ಈ SNF ಮೇಲೆ ಅವ್ರಿಗೆ ದುಡ್ಡು ಹೋಗುತ್ತಾ? ಫ್ಲಾಟ್ SNF ಮೇಲೆ. ಫ್ಲಾಟ್ SNF ಮೇಲೆ ದುಡ್ಡು. ಈಗ ಫ್ಲಾಟ್ SNF ಎಷ್ಟಿದ್ರೆ ಜಾಸ್ತಿ ದುಡ್ಡು ಹೋಗೋದು? ಈಗ ಇಲ್ಲಿದೆ ನೋಡಿ 4.6, 8.9, 4.5, 9.5 ಇದೆಯಲ್ಲ, ಇವೆಲ್ಲದಕ್ಕೂ ರೇಟ್ ಜಾಸ್ತಿ ಇರುತ್ತೆ. ಈಗ ನೋಡಿ 5 ಇದೆಲ್ಲ 38 ಚಿಲ್ಲರೆ ಇದೆ. ಇದು 4.5 38 ಚಿಲ್ಲರೆ ಇದೆ. 40 ರೂಪಾಯಿ ತಗೊಂಡು ತಂದಿದ್ದಾವೆ. 40 ರೂಪಾಯಿಗೆ ಎಷ್ಟು ಫ್ಲಾಟ್ SNF? 6095. 6095. ನಮ್ದೆಲ್ಲ ಫಿಕ್ಸೆಡ್ ಇರುತ್ತೆ. ನಾವು ಈಗ ಬೇರೆ ಕಂಪ್ನಿಗಳ ಥರ ಹೆಂಗ್ ಬೇಕಂತ ಮಾಡಲ್ಲ. ಇದು ಒಂದು ಅಥಾರಿಟಿ. ಇದನ್ನ ಇಷ್ಟೇ ರೇಟ್ ಫಿಕ್ಸ್ ಮಾಡ್ಬೇಕು ಮಾಡೋದು ಈ ಫೌಂಡೇಶನ್ ಅವರು ಜರ್ಮನ್ ಮತ್ತು ಜರ್ಮನ್ ದೇಶದಿಂದ ಫೌಂಡೇಶನ್ ಇರುತ್ತೆ, ಜರ್ಮನಿಯಿಂದ. ಅದು ಸುಮ್ಮನೆ ಏಕಾಗಿ ಹೆಂಗ್ ಬೇಕಂತ ಮಾಡಲ್ಲ. ಮತ್ತು ಹೊರಗಡೆ ರೈತರುಗಳಿಗೂ ಜಾಸ್ತಿ ಮಾಡಲ್ಲ, ರೈಟ್ ಮಾಡಲ್ಲ. ಅಕ್ಷಯ ಅವೆಲ್ಲ ಇಷ್ಟು ಈಗ 5 ರೂಪಾಯಿ 2 ರೂಪಾಯಿ ಮಾಡಲ್ಲ. ಒಂದ್ಸಲ ಫಿಕ್ಸ್ ಮಾಡಿ ವರ್ಷ ಪೂರ್ತಿ ಒಂದೇ ರೇಟ್ ಇರುತ್ತೆ. ಅಂದರೆ ಕ್ವಾಲಿಟಿನೂ ಅಷ್ಟೇ ಕೊಡಬೇಕು ರೈತರು ಹಾಗೆ. ಸರ್ ಎಷ್ಟು ಬೀಳುತ್ತೆ ಇದೊಂದು ಬಾಕ್ಸು? 4800 ರೂಪಾಯಿ ಬೀಳುತ್ತೆ. ಓಕೆ ಸರ್, ಓಪನ್ ಮಾಡಿ. ಒಂದು ಬಾಕ್ಸಲ್ಲಿ ಎಷ್ಟು ಕಡ್ಡಿ ಇರ್ತವೆ ಸರ್? 14 ಕಡ್ಡಿ ಇರುತ್ತೆ. 16 ಅಂದರೆ 16 ಟೆಸ್ಟ್ ಮಾಡ್ಬೋದು. ದಿನಕ್ಕೆ ಎಷ್ಟು ಕಡ್ಡಿ ಯೂಸ್ ಮಾಡ್ತೀರಾ? 3 ಕಡ್ಡಿ ಹೋಗುತ್ತೆ. ದಿನಕ್ಕೆ 3 ಕಡ್ಡಿ ಹೋಗುತ್ತೆ. ಯಾಕೆ? ಅದು ಚಕ್ರ 2 ಗಾಡಿ 2 ಕಡ್ಡಿ ಹೋಗುತ್ತೆ. ನೆಕ್ಸ್ಟ್ ಯಾವ ಇಂಜೆಕ್ಷನ್ ಹಾಕಿದ ಬಂದಿರ್ತಾವಲ್ಲ ಅವೆಲ್ಲ ಸಪರೇಟ್ ಆಗಿರ್ತೀವಿ. ಸಪರೇಟ್ ಆಗಿ 3 ಕಡ್ಡಿ 4 ಕಡ್ಡಿ ಹೋಗ್ತವೆ. ಈಗ ಇಂಜೆಕ್ಷನ್ ಹಾಕಿರೋದಕ್ಕೆ ಸಪರೇಟ್ ಒಂದು ಕಡ್ಡಿ ಚೆಕ್ ಮಾಡಕ್ಕೆ. ಈಗ 2 ಬಂತು ಒಂದು ಕಡ್ಡಿ, ಈಗ 3 ಬಂದವಲ್ಲ, ಈ 3 ಬಂದೋಕೆ ಒಂದು ಕಡ್ಡಿ ಯೂಸ್ ಮಾಡ್ತೀರಾ? ಇಲ್ಲ, ಅದು ಎಲ್ಲ ಟೋಟಲ್ 20 ಕ್ಯಾನ್ ಒಂದು ಕಡ್ಡಿ ಹಾಕ್ತೀವಿ. 20 ಕ್ಯಾನ್. ಅದ್ರಲ್ಲಿ 20 ಕ್ಯಾನಲ್ಲಿ ಪಾಸ್ ಆಗಲ್ಲ, ಯಾವ್ದಾರ ಒಂದು ಫೇಲ್ ಆಯ್ತು ಅಂದಾಗ ಮತ್ತೆ ಎಲ್ಲ 5 ಕ್ಯಾನ್ ಒಂದು ಕಡ್ಡಿ ಹಾಕಿ ಬರ್ತೀವಿ. ಅದೇ ಕಡ್ಡಿ ಅಲ್ಲ, ಬೇರೆ ಕಡ್ಡಿ. ಆ ಕಡ್ಡಿ ಹೋಯ್ತದೆ ಒಂದ್ಸಲ ಇದು ಮಾಡಿದ್ರೆ ಪ್ರಾಬ್ಲಮ್ ಮುಗೀತದೆ. ಮತ್ತೆ
5 ಕ್ಯಾನ್ಗೆ 4 ಭಾಗ ಮಾಡ್ಕೊಂತೀವಿ, 20 ಕ್ಯಾನ್ 4 ಭಾಗ ಮಾಡ್ಕೊಂತೀವಿ. 5 ಕ್ಯಾನ್ ಒಂದ್ ಕಡೆ ಹಾಕಬತ್ತೀವಿ, ವಚನ ನಾವು ಕ್ಲೋಸ್ ಮಾಡ್ಕೊತೀವಿ. ಅದ್ರಲ್ಲಿ ಮತ್ತೆ ಇನ್ನೂ 5 ಕ್ಯಾನ್ ಯಾರೋ ಒಂದ್ ಬತ್ತು ಅಂದ್ರೆ ಅದನ್ನ 2 ಭಾಗ ಮಾಡ್ಕೊತೀವಿ. 5 ಕ್ಯಾನ್ 2 ಮಾಡ್ಕೊಂಡು 2 ಕಡ್ಡಿ ಹಾಕ್ತೀವಿ. ಆ 2ರಲ್ಲಿ ಯಾವ ಪಾಸ್ ಆಗುತ್ತೋ ಅದ್ರಲ್ಲಿ ದಾಂಡು ಹೊಡಿಕೆ ಮತ್ತೆ ಹಾಕ್ತೀವಿ. ಅವಾಗ ಒಂದು 10 ಕಡ್ಡಿ ಹಾಕ್ತದೆ. ಒಂದ್ಸಲ ಇದು 2 ಗಾಡಿಯಿಂದ ಹಿಂಗ್ ಬತ್ತು ಅಂದ್ರೆ ಒಂದು ಬಾಕ್ಸ್ ಫುಲ್ ಖಾಲಿ ಆಗೋಗುತ್ತೆ. 2 ಗಾಡಿ ಅಂದ್ರೆ ಇನ್ನೂ ಸಿಕ್ಕಲ್ಲ ಅಂದ್ರೆ ಒಂದು ಗ್ಲಾಸ್ ಫುಲ್. ಅವಾಗ ನನಗೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಹುಡ್ಕದೇ ಆಗುತ್ತೆ. ಈಗ 45 ಕ್ಯಾನ್ ಹುಡ್ಕದೇ ಕೆಲಸ ಆಗೋದು. ಒಂದು ಗಂಟೆ ಆಗುತ್ತೆ ಹುಡ್ಕೋವತ್ತಿಗೆ. ಅಷ್ಟೊಂದು ಹುಡುಕಿ ತೆಗೆದಿಟ್ಟು ಆಳು ಕಳಿಸ್ಬೇಕು ನಾವು. ಲೇಬರ್ ತಲೆಕೆಟ್ಟು ಹೋಗ್ಬಿಡುತ್ತೆ. ಅವಾಗ 45 ಕ್ಯಾನ್ ಹುಡುಕ್ಬೇಕು ಫುಲ್ಲು. 2 ಗಾಡಿ ಸಿಕ್ತು ಅಂದ್ರೆ ಅಷ್ಟು ಹುಡಿ ತೆಗಿಯತಕ್ಕಂದ್ರೆ ಏನ್ ಸಿಕ್ತು ಅಂದ್ರೆ ಇಂಜೆಕ್ಷನ್ ಹಾಕಿದ್ರೆ ಯಾವಾಗ ಕಂಪ್ಲೇಂಟ್ ಬರ್ತು ಅಂದ್ರೆ ಅವ್ರಿಗೆ ಯಾವ ಕ್ಯಾನ್ ಹುಡುಕ್ಬೇಕಲ್ಲ. ರೈತ ಫೋನ್ ಮಾಡಿ ಹೇಳಲ್ಲ, ಯಾರೇ ನಾನು ಹಾಕ್ಸಿದೀನಿ ಹೇಳಲ್ಲ, ನಾವೇ ಹುಡುಕ್ಬೇಕಲ್ಲ. ಹುಡುಕಿ ಒಂದು ಕಡ್ಡಿ ಹಾಕಿ ಹುಡುಕಿ ತೆಗೆದು ಅವನ್ನ ರಿಜೆಕ್ಟ್ ಮಾಡಬೇಕು. ಅದೇ ಲ್ಯಾಬ್, ಅದನ್ನೇ ಅಕ್ಷಯಕಲ್ಪ. ಅಂದ್ರೆ ಈಗ ಆ ಕಡ್ಡಿ ಫ್ರೀ ಕೊಡ್ತಾರ ನಿಮಗೆ? ಇದಕ್ಕೆ ಸೆಕೆಂಡ್ ಇದಕ್ಕೆ ಮಾತ್ರ ಫ್ರೀ ಐತಿ. ನಿನ್ನೆ ಬಂದಿರುತ್ತೆ, ನೀವದು ಸರಿ ಮಾಡಿರಲ್ಲ, ಇದು ನಾಳೆ ಮತ್ತೆ ಯಾರೇನೋ ಕಂಪ್ಲೇಂಟ್ ಬಂದ್ರೆ ನಾಳೆ ಮಾಡಿ. ಅದು ಇವತ್ತು ಸಿಕ್ಕಾಗಿ ಅಂದ್ರೆ 5 ದಿವಸ ನಮಗೆ ಅದು ಗೊತ್ತಾಗುತ್ತೆ ಕನ್ಫರ್ಮ್ ಆಗಿದೆ ಅಂತ. ಅದು ಒಂದ್ ದಿವಸ ಇಂಜೆಕ್ಷನ್ ಹಾಕಿದ್ರೆ 5 ದಿವಸ ಬರ್ತದೆ ಆಂಟಿಬಯೋಟಿಕ್. ಇವತ್ತು ಸಿಕ್ತು ಅಂದ್ರೆ ಇವತ್ತಿಂದ 5 ದಿವಸ ಅದನ್ನ ಸಪ್ರೇಟ್ ಮಾಡ್ತೀವಿ. ಅವತ್ತು ಆಗ ಹುಡಿ ತೆಗೆದ್ಬಿಟ್ರೆ ಅದಕ್ಕೆ ಮತ್ತೆ ಮಾಡಕ್ ಹೋಗಲ್ಲ. ಅದು 5 ದಿವಸ ಆಗುತ್ತೆ. 5 ದಿವಸ ಚೆಕ್ ಮಾಡ್ತಿದ್ವಿ, ಮತ್ತೆ ಅವಾಗ ಹುಡುಕಿದ್ವಿ ಮತ್ತೆ. ಈ ಕೆಲವರು ಗೊತ್ತಾಗ ಹೇಳ್ತಾರೆ, ಅವರೇ ಹೇಳ್ಬಿಡ್ತಾರೆ ಫೋನ್ ಮಾಡಿ ಬೇರೆ ಸಪ್ರೇಟ್ ಕೊಡಿಸ್ತಾರೆ ಕ್ಯಾನ್. ಅವಾಗ ನಮಗೆ ಸಮಸ್ಯೆ ಇರಲ್ಲ. ಕೆಲವರು ಒಟ್ಟಿಗೆ ಕಳಿಸ್ಬಿಡ್ತಾರೆ ಮಾತ್ರ, ಆಗ ನಮಗೆ ಸಮಸ್ಯೆ ಆಗುತ್ತೆ. ನಾವು ಹುಡ್ಕೋದೇ ಕೆಲಸ. ನಾವು ಈ ವಿಡಿಯೋದಲ್ಲಿ ಅಕ್ಷಯಕಲ್ಪ ಯಾವ ಥರ ಒಂದು ಫಾರ್ಮಿಂಗ್ ಲ್ಯಾಂಡಿಂದ ಮತ್ತು ಡೈರಿಯಿಂದ ಡೈರೆಕ್ಟ್ ಪ್ಯಾಕೆಟ್ವರೆಗೂ ಯಾವ ಥರ ಪ್ರೊಸೆಸಿಂಗ್ ಮಾಡುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ರೈತರು ಮೋರ್ ವೀಡಿಯೋಸ್ಗಳನ್ನ ಹಾಕ್ತಿರ್ತೀವಿ. ನಿಮ್ಮ ಬೆಂಬಲ ಹೀಗೆ ಇರಲಿ. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ.